ಅಮೆರಿಕಾದ ದೊಡ್ಡ ದೊಡ್ಡ ನಗರಗಳು ಈಗ ನಿಧಾನವಾಗಿ ನೆಲದೊಳಗೆ ಕುಸಿದು ಹೋಗ್ತಿವೆ. ಇದು ಕೇವಲ ಸಮುದ್ರದ ತೀರದ ನಗರಗಳ ಸಮಸ್ಯೆಯಲ್ಲ, ಮೇನ್ಲ್ಯಾಂಡ್ ಒಳಗಿರುವ ನಗರಗಳು ಕೂಡ ಈ ಸಮಸ್ಯೆಗೆ ಸಿಲುಕಿವೆ. ಹೊಸ ರಿಸರ್ಚ್ ಪ್ರಕಾರ ಅಮೆರಿಕಾದ ಟಾಪ್ 28 ಜನಸಂಖ್ಯೆ ಜಾಸ್ತಿ ಇರುವ ನಗರಗಳು ಯಾವುದೋ ಮಟ್ಟಿಗೆ ಸಿಂಕ್ ಆಗ್ತಿವೆ. ಈ ಪ್ರಕ್ರಿಯೆಗೆ ಸೈಂಟಿಫಿಕ್ ಆಗಿ ಹೇಳೋದು ಲ್ಯಾಂಡ್ ಸಬ್ಸಿಡೆನ್ಸ್. ಈ ಬಾರಿ ಡೇಟಾ ತುಂಬಾ ಡೀಟೇಲ್ ಆಗಿದೆ. ಪ್ರತಿ 90 ಫೀಟ್ ಏರಿಯಾದ ಮೂವ್ಮೆಂಟ್ ಅನ್ನು ಸೆಪರೇಟ್ ಆಗಿ ಮ್ಯಾಪ್ ಮಾಡಿದ್ದಾರೆ. ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ, ಕೆಲವು ನಗರಗಳಲ್ಲಿ ಒಂದು ಕಡೆ ನೆಲ ಕೆಳಗೆ ಹೋಗ್ತಿದ್ರೆ ಅದೇ ನಗರದಲ್ಲೇ ಮತ್ತೊಂದು ಕಡೆ ನೆಲ ಮೇಲಕ್ಕೆ ಬರ್ತಿದೆ. ಈ ರೀತಿಯಾಗೋ ಅನ್ಈವನ್ ಮೂವ್ಮೆಂಟ್ ಬಿಲ್ಡಿಂಗ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ಡೇಂಜರ್. ಈ ರಿಪೋರ್ಟ್ ಪ್ರಕಾರ ಹ್ಯೂಸ್ಟನ್ ಅಮೆರಿಕಾದಲ್ಲಿ ಫಾಸ್ಟ್ ಆಗಿ ನೆಲ ಕುಸಿಯುತ್ತಿರುವ ನಗರ. ಅಲ್ಲಿ 40%ಗಿಂತ ಹೆಚ್ಚು ಏರಿಯಾ ಪ್ರತಿ ವರ್ಷ 5 mm ಅಥವಾ ಅದಕ್ಕಿಂತ ಜಾಸ್ತಿ ಕೆಳಗೆ ಹೋಗ್ತಿದೆ. ಕೆಲವು ಕಡೆಗಳಲ್ಲಿ ವರ್ಷಕ್ಕೆ 2 ಇಂಚ್ವರೆಗೂ ನೆಲ ಕುಸಿಯುತ್ತಿದೆ. ಫೋರ್ಟ್ ವರ್ತ್ ಮತ್ತು ಡ್ಯಾಲಸ್ ಕೂಡ ಈ ಲಿಸ್ಟ್ನಲ್ಲಿ ಹಿಂದೆ ಇಲ್ಲ. ಇದರ ಜೊತೆಗೆ ನ್ಯೂಯಾರ್ಕ್ನ ಲಗಾರ್ಡಿಯಾ ಏರ್ಪೋರ್ಟ್, ಲಾಸ್ ವೇಗಸ್, ವಾಷಿಂಗ್ಟನ್ DC ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದ ಕೆಲವು ಏರಿಯಾಗಳು ಫಾಸ್ಟ್ ಆಗಿ ಸಿಂಕ್ ಆಗ್ತಿವೆ. ರಿಸರ್ಚ್ ಇನ್ನೊಂದು ಮುಖ್ಯ ಕಾರಣ ಹೇಳ್ತಿದೆ: ಗ್ರೌಂಡ್ ವಾಟರ್ ಅನ್ನು ಅತಿಯಾಗಿ ತೆಗೆಯೋದು. ಆಕ್ವಿಫರ್ ಒಳಗಿಂದ ನೀರು ಹೊರಗೆ ಹೋಗಿ ಮತ್ತೆ ಅದು ರೀಫಿಲ್ ಆಗದಿದ್ರೆ ನೆಲ ಒಳಗಿಂದ ಕಂಪ್ರೆಸ್ ಆಗ್ತದೆ, ಮೇಲಿಂದ ಕುಸಿದು ಬೀಳ್ತದೆ. ಟೆಕ್ಸಸ್ನಲ್ಲಿ ಈ ಸಮಸ್ಯೆ ಇನ್ನೂ ಜಾಸ್ತಿ ಸೀರಿಯಸ್, ಯಾಕಂದ್ರೆ ಅಲ್ಲಿ ಆಯಿಲ್ ಮತ್ತು ಗ್ಯಾಸ್ ಪಂಪಿಂಗ್ ತುಂಬಾ ಜೋರಾಗಿದೆ. ಕೆಲವು ನಗರಗಳಲ್ಲಿ ಇದು ನ್ಯಾಚುರಲ್ ಕಾರಣಗಳಿಂದಲೂ ಆಗ್ತಿದೆ. ಸುಮಾರು 20,000 ವರ್ಷಗಳ ಹಿಂದೆ ನಾರ್ತ್ ಅಮೆರಿಕಾದ ಮೇಲೆ ಗ್ಲೇಷಿಯರ್ಗಳಿದ್ದವು. ಈಗ ಬರ್ಫ್ ಹೋಗಿದ್ಮೇಲೆ ನೆಲ ನಿಧಾನವಾಗಿ ಅಡ್ಜಸ್ಟ್ ಆಗ್ತಾ ಕುಸಿಯುತ್ತಿದೆ. ಇದು ವಿಶೇಷವಾಗಿ ನ್ಯೂಯಾರ್ಕ್, ಫಿಲಡೆಲ್ಫಿಯಾ, ಡೆನ್ವರ್, ಶಿಕಾಗೋ ಇಂಥ ನಗರಗಳಲ್ಲಿ ಕಾಣ್ತಿದೆ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ, ಬಿಲ್ಡಿಂಗ್ಗಳೇ ನೆಲವನ್ನು ಇನ್ನಷ್ಟು ಒತ್ತುತ್ತಿವೆ. ನ್ಯೂಯಾರ್ಕ್ ಒಂದಲ್ಲೇ 10 ಲಕ್ಷಕ್ಕಿಂತ ಹೆಚ್ಚು ಬಿಲ್ಡಿಂಗ್ಗಳ ಪ್ರೆಷರ್ ಈ ಲ್ಯಾಂಡ್ ಸಬ್ಸಿಡೆನ್ಸ್ಗೆ ಕಾರಣ ಆಗ್ತಿದೆ. ಆದರೆ ಎಲ್ಲಕ್ಕಿಂತ ಡೇಂಜರಸ್ ಏನು ಅಂದ್ರೆ ಡಿಫರೆನ್ಷಿಯಲ್ ಮೋಷನ್. ಒಂದು ಏರಿಯಾ ಕೆಳಗೆ ಹೋಗ್ತಿರುವಾಗ ಪಕ್ಕದ ಏರಿಯಾ ಮೇಲಕ್ಕೆ ಬರ್ತಿದ್ರೆ ಬಿಲ್ಡಿಂಗ್ಗಳು ಟಿಲ್ಟ್ ಆಗ್ತವೆ, ಫೌಂಡೇಶನ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತದೆ, ಸ್ಟ್ರಕ್ಚರ್ ಅನ್ಸ್ಟೇಬಲ್ ಆಗ್ಬಿಡ್ತದೆ. ಮತ್ತೆ ಅತಿ ಭಯಾನಕ ವಿಷಯ ಏನಂದ್ರೆ, ಇದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಬಳಿ ಸ್ಪಷ್ಟ ಸೊಲ್ಯೂಷನ್ ಕೂಡ ಇಲ್ಲ.